ದೇವಲೋಕದಲ್ಲಿ ಇದ್ದವರು ನಾವು ಖಂಡಿತವಾಗಿ ಭೂಲೋಕದಲ್ಲಿ ಮಾನವರಾಗಿ ಹುಟ್ಟಿದೆವು. ಮಾನವರಾಗಿ ಹುಟ್ಟಿ ವಿಧ ವಿಧ ರೀತಿಯಲ್ಲಿ ಕಷ್ಟವನ್ನು ಕಂಡವರು ನಾವು. ಅದಕ್ಕಾಗಿ ಬೇಣೂರ ಕೆಳಗೆ ಹೋಗಿ ಹಾರಿದ್ದೇವೆ, ಕಾಯವನ್ನು ಬಿಟ್ಟಿದ್ದೇವೆ, ಕಾಯವನ್ನು ಸೇರಿದ್ದೇವೆ. ಮಾಯಾ ಶಕ್ತಿಗಳು ನಾವಾಗಿದ್ದೇವೆ. ಯಾರಿಂದ? ಭೈರವರಸದಿಂದ ಆದಂತ ಅನ್ಯಾಯ, ನಾವು ನಮಗಾಗಿ ಕೊಟ್ಟಂತ ಸಂಕಷ್ಟ, ಈ ರೀತಿ ಜೀವನದಲ್ಲಿ ನೊಂದು ಬೆಂದು ಈ ರೀತಿ ಆದವರಿದ್ದೇವೆ. ಇದಕ್ಕೆಲ್ಲ ಕಾರಣ ಆ ಭೈರವರಸ. ಆತನಿಗೆ ತಕ್ಕ ಬುದ್ಧಿಯನ್ನು ಕಲಿಸಬೇಕು ಅಂತ ಏನು ಮಾಡುವುದು? ಆದ್ರೆ ಈ ಶಕ್ತಿಯನ್ನು ಪಡೆದು ಕೂಡಲೇ ಘೋರವಾದಂತ ರೂಪವನ್ನು ಧರಿಸಿದ್ದೇವೆ. ಇಷ್ಟಿದ್ರೆ ಸಾಕಾಗ್ತದ? ಶಕ್ತಿ ಎನ್ನುವುದು ಬೇಕಾಗ್ತದೆ. ಅದಕ್ಕಾಗಿ ಶಕ್ತಿಯನ್ನು ಪಡೆಯಬೇಕಂತಾದ್ರೆ ಶ್ರೀ ವಿಷ್ಣುವು ತಿರುಪತಿಯಲ್ಲಿ ತಿಮ್ಮಪ್ಪನಾಗಿ ನೆಲೆಯಾಗಿದ್ದಾನಂತೆ. ಸಂಕಟ ಬಂದಾಗ ವೆಂಕಟರಮಣ ನೇರವಾಗಿ ಅವನು ಅಲ್ಲಿಗೆ ಹೋಗೋಣ, ಅಲ್ಲಿಗೆ ಅವರವರೆಗೆ ಹೋಗಿ ಅವನಲ್ಲಿ ಬೇಡಿಕೊಡುತ್ತೆ. ಹೌದಂತಾದ್ರೆ ನಮಗೆ ಶಕ್ತಿ ಆಯುಧವನ್ನು ನೀಡುತ್ತಾನೆ. ಅದರಿಂದ ಆ ಭೈರವರಸರಿಗೆ ಮಾಯಾ ಶಕ್ತಿಗಳಾದಂತ ನಾವು ದೈವ ಶಕ್ತಿಗಳಾಗಬೇಕು. ನಮಗೆ ಬೇಕಾದಂತ ಆಯುಧಗಳು ಬೇಕು. ಹಾಗಂತ ಹೋಗುವುದಾದರೂ ಎಲ್ಲಿಗೆ? ತಿರುಪತಿಯಲ್ಲಿಗೆ. ತಿರುಪತಿ ತಿಮ್ಮಪ್ಪನೇ ಸಾಕ್ಷಾತ್ ವೆಂಕಟೇಶನಾಗಿ ನಿಂತಿದ್ದಾನೆ. ಆತನಲ್ಲಿಗೆ ಹೋಗಿ ಬೇಡಿದ್ದೆವುದು ಅಂತಾದ್ರೆ ಖಂಡಿತವಾಗಿ ಕೊಡುತ್ತಾನೆ ಎನ್ನುವ ಹಾಗೆ ಇನ್ನು ತಡ ಮಾಡುವುದಲ್ಲ. ನಮ್ಮಿರುವ ಪಯಣ ತಿರುಪತಿಯ ದೈವಗಳು ಭಾವದಲ್ಲಿ ಭಕ್ತಿಯನ್ನು ಹೊತ್ತು ದೇವಿ ಪದ್ಮಾವತಿ ತೀರ್ಥದಲ್ಲಿ ಪದ್ಮಾವತಿ ತೀರ್ಥದಲ್ಲಿ ಏಕೋ ಭಾವದಲ್ಲಿ ನುತಿಸಿದರು. ಏಕೋ ಭಾವದಲ್ಲಿ ನುತಿಸಿದರು. ವೆಂಕಟೇಶನ ನುತಿಸಿ ಹಿಡಿದಿ ಸೌರಭದಿ ಹಿಡಿದಿ ಸೌರಭ
ಮೆಚ್ಚಿದೆವೈ ನಿಮ್ಮ ಭಕ್ತಿ ಭಾವಗಳಿಗೆ. ಮೆಚ್ಚಿದೆವೈ ನಿಮ್ಮ ಭಕ್ತಿ ಭಾವಗಳಿಗೆ. ಇಚ್ಛೆಯಲೇ ನಮಗೆ ನೀವು ಇಚ್ಛೆಯಲೇ ನಮಗೆ. ಕೊಟ್ಟರೆ ಅಣ್ಣ ತಂಗಿಯ ನಿಮ್ಮನ್ನ ಕಾಣುವಾಗ ಆಶ್ಚರ್ಯವಾಗ್ತಾ ಉಂಟು. ಅದಲ್ಲಂತಾದ್ರೆ ಮನುಷ್ಯ ರೂಪದಲ್ಲಿದ್ದವರ ನೀವು ದೈವತ್ವವನ್ನು ಹೊಂದಿದ್ದೀರಿ. ಹಾಗೆಯೇ ಭೂಲೋಕದಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಧರೆಗಿಳಿದವರು. ಆದರೆ ಇವತ್ತು ತಿರುಮಲವನ್ನು ಸೇರಿಕೊಂಡಿದ್ದೀರಿ. ಅನನ್ಯ ಭಕ್ತಿಯಿಂದ ನಮ್ಮಿರುವರನ್ನ ಪ್ರಾರ್ಥಿಸಿಕೊಳ್ತಾ ಇದ್ದೀರಿ. ಯಾಕೆ ಮಕ್ಕಳೇ, ಏನಾಯ್ತು ನಿಮ್ಮ ಬೆಳೆಯೊಳಗೆ ಧರ್ಮವನ್ನು ನೆಲೆಗೊಳಿಸಲಾಯಿತು. ಬೆಳೆಯೊಳಗೆ ಧರ್ಮವನ್ನು ನೆಲೆಗೊಳಿಸಲಾಯಿತು. ಹೃದಯ ಪಾಲಿಸಲು ಎರಡು ಮನದ ಮೇಲೆ ದೇವರನ್ನು ತಿರುಗಿ ಮನೆಯಲ್ಲಿ. ಓ ದೇವಾ, ದೈವಗಳೇ, ಕೋಟಿಗೂ ನೀನೇ ನಾಯಕನಂತೆ. ಆದ್ದರಿಂದ ನಿನ್ನ ಮೊರೆಯನ್ನು ಹೊತ್ತು ಇಲ್ಲಿವರೆಗಾಗಿ ಬಂದೆವಯ್ಯ. ಕಾರಣ ಧೂಳದಿಂದಾದಂತಹ ಅನ್ಯಾಯ. ತನ್ಮೂಲಕವಾಗಿ ಕಾಯವನ್ನು ಬಿಟ್ಟು ಮಾಯವನ್ನು ಸೇರಿ ಮಾಯಾ ಶಕ್ತಿಗಳಾಗಿದ್ದೇವೆ. ಅದಕ್ಕಾಗಿ ಮಾಯಾ ಶಕ್ತಿಗಳಾದಂತ ನಾವು ದೈವ ಶಕ್ತಿಗಳಾಗಬೇಕು. ಅಷ್ಟೇ ಅಲ್ಲ, ಧರ್ಮ ರಕ್ಷಣೆಯನ್ನ ಮಾಡಲು ಸುದ ತಕ್ಕುದಾದಂತ ಆಯುಧಗಳನ್ನ ಪಡೆಯಬೇಕು. ಇದಕ್ಕೆಲ್ಲ ನೀನೇ ಸರಿ ಸಮಯವಾಗಿ ನಿನ್ನಲ್ಲಿ ಬಂದವರಿದ್ದೆ. ನೀನೇ ದಯ ಪಾಲಿಸಯ್ಯ. ಧರ್ಮ ದೈವಗಳೇ, ಪಂಚತತ್ವ ಸಾರೇ ಎಲೆ ಕಲ್ಕುಡಲಿ ಪಂಚತತ್ವ ಸಾರಲು ನಿನಗೆ ಒಲಿದೀವೆ ಪಂಚದೇವನಿಗೆ. ಸಲೆ ನಾಮ ಬೆಣಚು ಕಲ್ಲನು ಕಿತ್ತೇ ಆಯುಧದ ಬರದೆ ಧರೆಯನು ಬೆಳಗೋ ಮುಂದೆ. ದೈವಗಳೇ, ನಮ್ಮಿಂದ ಆಯುಧಗಳನ್ನು ಬೇಡ್ತಾ ಇದ್ದೀರಿ. ಖಂಡಿತವಾಗಿ ನಿಮ್ಮ ಪಾಲಿಗೆ ಕರುಣಿಸುತ್ತೇವೆ. ಮಗನೇ ಕಲ್ಕೂಡ, ನಿನ್ನ ಪಾಲಿಗೆ ಪಂಚ ತತ್ವಗಳನ್ನು ಸಾರುವಂತಹ ಪಂಚ ಜೀವಿಟಿಗೆಯನ್ನು ನಿನ್ನ ಪಾಲಿಗೆ ಅರ್ಪಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಆಯುಧವಾಗಿ ಬೆಣಚು ಕಲ್ಲನ್ನು ನಿನ್ನ ಪಾಲಿಗೆ ಅರ್ಪಿಸ್ತಾ ಇದ್ದೇನೆ. ನನ್ನ ತಂದೆ ಮಗಳೇ ಕಲ್ಲುರುಟಿ, ಸತಿ ಸತ್ಯ ದೇವನೇ ನಿನಗೆ ನಾಗರವೆಲ್ಲ. ಸತಿ ಸತ್ಯ ದೇವಗೆ ನಿನಗೆ ನಾಗರವೆಲ್ಲ. ಎದರಿ ಮೋದಿಯು ಗಂಟಿಹಾರ, ಎದರಿ ಮೋದಿಯು ಗಂಟಿಹಾರ. ನಿನದೊಡನೆ ಎದರೇ ಸತಿಯನ್ನು ರಚಿಸುವ ಜೊತೆಯಾಗಿ ಮುಗಿ ವೈಭವದಿ. ಮಗಳೇ ಕಲ್ಲುರುಟಿ, ನನಗೆ ಧರ್ಮವನ್ನ ಕಾಪಾಡುವುದಕ್ಕಾಗಿ ಆಯುಧವನ್ನು ಕೇಳ್ತಾ ಇದ್ದೀರಿ. ನಿಮ್ಮ ಇಚ್ಛೆಯಂತೆ ನಿನಗೊಂದು ಬೆತ್ತವನ್ನು ಕೊಡ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲ, ಗಟ್ಟಿ ಹಾರವನ್ನು ಕೊಡ್ತಾ ಇದ್ದೇನೆ. ನನಗೆ ಧರ್ಮವನ್ನ ಕಾಪಾಡಿಕೊಂಡು ಬಂದಿರಿ. ಜಯ 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 ನುಡಲಿ ಪಾದಪದ್ಮಗಳಿಗೆರಗಿ. ಮಗಳೇ ಕಲ್ಲುರುಟಿ, ಓ ಬೆತ್ತವನ್ನು ಮಗನೇ ಕಲ್ಕೂಡ, ನಿನ್ನ ಪಾಲಿಗೆ ಪಂಚ ಜೀವಿಟಿಗೆಯನ್ನು ನೀಡ್ತಾ ಇದ್ದೇನೆ. ಜಯ ಜಯ. ನಿಮ್ಮ ಪಾಲಿಗೆ ಶುಭವಾಗಲಿ. ದೇವರಿಂದ ಬೇಕು ಬೇಕಾದ
ಶಕ್ತಿ ಆಯುಧಗಳನ್ನು ಪಡೆದಿದ್ದೇವೆ. ಮೊದಲಾಗಬೇಕಾದಂತ ಕಾರ್ಯ ಭೈರವರಸನಿಗೆ ತಕ್ಕ ಬುದ್ಧಿಯನ್ನು ಕಲಿಸಬೇಕು. ತಡ ಮಾಡುವುದಲ್ಲ. ಕಾರ್ಕಳ ಕ್ಷೇತ್ರಕ್ಕೆ ಬಂದ ತಕ್ಷಣವೇ ಭೈರವರಸನಿಗೆ ವಿಧ ವಿಧವಾದ ರೀತಿಯ ಶಿಕ್ಷೆಯನ್ನು ಕೊಟ್ಟಿದ್ದೇವೆ. ರಾತ್ರಿ ಹಗಲೆನ್ನದೆ ಅವನನ್ನು ಕಾಡಿದ್ದೇವೆ. ಖಂಡಿತವಾಗಿ. ಅಷ್ಟು ಮಾತ್ರ ಅಲ್ಲ, ಅವನು ಅಂಗಲಾಚಿ ಬೇಡಿಕೊಳ್ತಾ ಇದ್ದಾರೆ. ನಾವು ಮಾಡಿದ ತಪ್ಪಾಯಿತು, ಕ್ಷಮಿಸು ದೇವ ಅಂತ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಕಂಡುಕೊಂಡಿದ್ದಾನೆ. ಈಗ ಆಗಬೇಕಾದದ್ದೇನು? ಧರ್ಮ ರಕ್ಷಣೆ. ಆಡಿದ ಮಾತಿನ ನಂದದಿ ನಡೆಸಿಕೊಳ್ಳಬೇಕಾದುದು ನಮ್ಮ ಕರ್ತವ್ಯ. ಆದ್ದರಿಂದ ಇದೇ ಕ್ಷೇತ್ರದಲ್ಲಿ ಧರ್ಮ ರಕ್ಷಣೆಯನ್ನು ಮಾಡುತ್ತಾ ಮುಂದೆ ಪುಣ್ಯಕ್ಷೇತ್ರಗಳಿವೆ. ಆ ಪುಣ್ಯಕ್ಷೇತ್ರದಲ್ಲಿ ಯಾವುದೇ ಒಂದು ವಿಶೇಷ ಸಂದರ್ಭವಿರಲಿ, ಜಾತ್ರಾ ಮಹೋತ್ಸವ ಇರಲಿ, ನಮಗೊಂದು ಆಮಂತ್ರಣ ಇದ್ದೇ ಇರ್ತದೆ. ನಮಗೆ ಆಮಂತ್ರಣ ಕೊಟ್ಟು ನನಗೆ ವಿಶೇಷ ಸನ್ಮಾನವನ್ನು ಮಾಡ್ತಾರೆ. ಆದರೆ ಈ ಕಾಲಕ್ಕೆ ವರ್ತಮಾನ ಕೇಳ್ತಾ ಇದ್ದೇನೆ, ಏನು ಎಲ್ಲಿ ನೀಲಾವರ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವವನ್ನು ನಡೆಸ್ತಾ ಇದ್ದಾರೆ. ನನಗೆ ಆಮಂತ್ರಣ ಕೊಟ್ಟಿದ್ದಾರಾ? ಇಲ್ಲವೇ ಇಲ್ಲ. ಹಾಗಿದ್ರೆ ನೀಲಾವರದವರಿಗೆ ತಕ್ಕ ಬುದ್ಧಿ ಕಲಿಸಬೇಕಾ? ಏನ್ ಮಾಡ್ತೇನೆ?
ನಾನು ಅಭಿಮಂತ್ರಿಸಿ ಇಟ್ಟುಕೊಂಡಂಥವ. ಹಾಗಿದ್ರೆ ಅವುಗಳಲ್ಲಿ ಕೆಲವು ಕಣಗಳನ್ನು ನೀಲಾವರದವರೆಗೆ ಕಳಿಸಿಕೊಡ್ಬೇಕು. ಹಬ್ಬವನ್ನು ಹಾಳುಗೆಡುವ ಹಾಗೆ ಮಾಡಬೇಕು. ತಡ ಮಾಡುವುದಿಲ್ಲ, ಅಭಿಮಂತ್ರಿಸ್ತೇನೆ. ಎಲ್ಲಿ ಕಲ್ಪಡ ಓಡೋಡಿ ಬಂದಿದ್ದೇನೆ, ಏನು ಹಾಕ್ಬೇಕು? ನಾನು ನಿನ್ನನ್ನು ವನದಿನ ವನವರದವು ಆರಾಧಿಸ್ತಾ ಬಂದಂಥವು. ಹೌದು. ನಿನಗೆ ಏನು ಬೇಕು, ಹಾ. ಎಷ್ಟು ಬೇಕು, ಹಾ. ಕಾಲ ಕಾಲಕ್ಕೆ ನೇಮ, ನಿಷ್ಠೆ, ಭೋಗ ಎಲ್ಲವನ್ನು ಕೊಟ್ಟು ನಿನ್ನನ್ನು ಸಂತೃಪ್ತಿಪಡಿಸುವ. ಆದ್ರೆ ಈ ಕಾಲಕ್ಕೆ ಮೂರ್ತಿ ರೂಪದಲ್ಲಿದ್ದಂತಹ ನಿನ್ನನ್ನು ಒಮ್ಮಿಂದೊಮ್ಮೆ ಅಭಿಮಂತ್ರಿಸಿ ನನ್ನ ಎದುರಿನಲ್ಲಿ ಪ್ರಕಟವಾಗುವಂತೆ ಮಾಡಿದ್ದೇನೆ. ಕಾರಣ ನನಗಾಗಿ ಈ ಕಾಲಕ್ಕೆ ಅವಮಾನ. ಹೌದು, ಎಲ್ಲೆಲ್ಲಿಂದಲೂ ಅಲ್ಲ, ನೀಲಾವರ ಕ್ಷೇತ್ರದಲ್ಲಿ ನನಗೆ ಜಾತ್ರೆಗೆ ಆಮಂತ್ರಣವನ್ನು ಕೊಟ್ಟಿಲ್ಲ. ಅಂದ್ರೆ ಅವರು ಮಾಡಿದ ಅವಮಾನ, ಈ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಬೇಕು. ಯಾವ ರೀತಿ? ಅಲ್ಲಿವರೆಗೂ ನೀನು ಹೋಗ್ಬೇಕು. ನೀನು ಹೋಗಿ ಆ ಹಬ್ಬವನ್ನು ಹಾಳು ಮಾಡಬೇಕು. ನೀನೊಬ್ಬನೇ ಅಲ್ಲ, ನಿನ್ನ ಜೊತೆಯಲ್ಲಿ ಕಂಠೇರಾಯ ಹಾಗೂ ಆರಿಗೊಬ್ಬರೇ ಇವರನ್ನು ಜೊತೆಗೂಡಿಸಿಕೊಂಡು ಹೋಗು. ನಿನಗೆ ಒಳ್ಳೆಯದಾಗಲಿ.
ಕಾಡುವಂತ ಬೆಟ್ಟವನ್ನ ಪುಡಿ ಕೈದು ಬರ್ಬೇಕೆ ಅಥವಾ ಕಾಡುವಂತ ಶರತಿಯ ನೀರನ್ನ ಕುಡಿದು ಬಂದಿಸ್ಲೆ ಏನ್ ಮಾಡ್ಬೇಕು? ಕಳೆದ ಕಾರಣ ದೈವಗಳೇ ಕಳೆದು ಕಾಡು ಉಂಟು ನೀರಾವರ ಕೇಂದ್ರ ಜಾತ್ರೆಯನ್ನು ಹಾಳು ಮಾಡಬೇಕು. ವಿಷಯ ಹೋಗುವಂತ ಮಾತಿನ ಜೊತೆಗೆ ಅಮ್ಮ ವೈಶವರ್ಧಿನಿ ಅಪ್ಪಣೆ ಒಂದು ನೆಲದಿಂದವನು ಏ ವೀರಭದ್ರ ಅಪ್ಪ ಈ ಒಳ್ಳೆಯ ಮುಹೂರ್ತದಲ್ಲಿ ಜಾತ್ರಾ ಮಹೋತ್ಸವ ನಡೆದಿರುವಂತಹ ಸಂದರ್ಭ ಏನಿದು 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 ಯಾವುದೋ ಒಂದು ಶಕ್ತಿಗಳು ಎಲ್ಲ ಒಂದಾಗಿ ಒಂದು ಜಾತ್ರೆಯನ್ನ ಹಾಳು ಮಾಡುತ್ತಾ ಇದ್ದಾವೆ. ಯಾಕೆ ಏನು ಹೋಗೋದು ನಾನು ಮಾತ್ರ ಅಲ್ಲ, ಎಲ್ಲಿ ಕ್ಷೇತ್ರಮ್ಮ ಓಡಾಡಿಕೊಂಡು ಬಂದಿದ್ದೇವೆ. ಏನಾಗಬೇಕು ನನ್ನಿಂದ? ಛತ್ರಪಾಲ ಕೋಣತಿಯ ಮಹಾಜಾತ್ರಾ ಮಹೋತ್ಸವದಲ್ಲಿ ತಾಯಿ ಅಪ್ಪಳೆಂದು ನೆಲನಿಂದವರು ನಾವು ಇಲ್ಲಿಯ ರಕ್ಷಣೆಯನ್ನು ಮಾಡುತ್ತಾ ಬರುತ್ತಿರುವವರು ನಾವು. ನಿಜ. ಇನ್ನೊಂದು ಕಾಲದಲ್ಲಿ ಈ ಮುಹೂರ್ತದಲ್ಲಿ ಜಾತ್ರಾ ಮಹೋತ್ಸವವನ್ನು ಯಾವುದೋ ಒಂದು ಶಕ್ತಿಗಳು ಹಾಳು ಮಾಡುತ್ತಾ ಇವೆ. ಅದಕ್ಕಾಗಿ ನಾನು ಮಾತ್ರ ಹೋಗುವುದಲ್ಲ, ನಿನ್ನನ್ನು ಒಳಗೊಂಡು ಹೋಗುವುದಕ್ಕೆ ನಿನ್ನನ್ನು ಕರೆದೆ. ನಿನ್ನ ಅಪ್ಪಣೆ ಮಾಡುವುದಲ್ಲ, ಅವುಗಳ ಹಲವು ಸಂಖ್ಯೆಯಲ್ಲಿ ಬಂದಿದ್ದೀರಿ. ಒಬ್ಬೊಬ್ಬರನ್ನು ನೋಡುವಾಗ ಒಂದೊಂದು ರೂಪದಲ್ಲಿ ಕಾಣ್ತಾ ಇದ್ದೀರಿ. ಅಷ್ಟು ಮಾತ್ರವಲ್ಲ, ಬಂದರೆ ಒಳ್ಳೆಯದು, ಒಳ್ಳೆಯ ಕಾರ್ಯವನ್ನು ಮಾಡಿದ್ರೆ ನಾನು ಒಪ್ಪಿಕೊಳ್ತೇನೆ. ಅದು ಮಾತ್ರವಲ್ಲದೆ ಈ ಜಾತ್ರಾ ಮಹೋತ್ಸವವನ್ನು ನಾಳೆ ಸಗುತ್ತಿದ್ದೀರಾ. ಯಾಕಾಗಿ ಬಂದ್ರಿ? ನೀವು ಯಾರು?
ಬಂದು ನಮ್ಮನ್ನು ಹಾ. ತಡೆಯುತ್ತಾ ಇದ್ದೀರಾ? ಹಾ. ನಾವು ಬರೋದು ಕಾಡ ಉಂಟು ಏನದು? ಒಡೆಯನಾದಂತ ಇಲ್ಲಂತ ಅವನಿಗೆ ಹಾ. ಜಾತ್ರಾ ಮಹೋತ್ಸವದ ಹಾ. ಆಮಂತ್ರಣ ಎಂದು ಬರಲಿಲ್ಲ. ಓಹೋ. ಹೇಗೆ ಬರೆದ ಕಾರಣಕ್ಕೆ ಹಾ. ಇಲ್ಲಿವರೆಗೆ ಬಂದಿದ್ದೇವೆ. ಹಾ. ಇದು ನಮಗೆ ಮಾಡಿದಂತ ಅವಮಾನ. ಹಾ. ಈ ಜಾತ್ರೆಯನ್ನು ಹಾಳು ಮಾಡಲಿಕ್ಕೆ ನಾವು ನೀರಾವರ ಜಾತ್ರೆಯನ್ನು ಹಾಳು ಮಾಡೋದಕ್ಕೆ ಮುಂದಾಗುತ್ತಾ ಇದ್ದೀರಿ. ಇದು ನಿಮಗೆ ತರವಲ್ಲ. ಅವನನ್ನು ಕರೆಸಿ ಒಂದು ಒಳ್ಳೆ ಸನ್ಮಾನ ಮಾಡಿ ಫಲ ಪುಷ್ಪ ಕೊಟ್ಟು ಒಂದು ಆಮಂತ್ರಣ ಕೊಡುವ. ಅದನ್ನು ಬಿಟ್ಟು ಈ ಜಾತ್ರೆ ಹಾಳು ಮಾಡ್ತೀರಿ ಅಂತ ಆದ್ರೆ ನಿಮ್ಮನ್ನು ಬಿಡುವುದಿಲ್ಲ. ಒಬ್ಬೊಬ್ಬರು ಪಡೆದುಕೊಳ್ತಾರೆ. ಒಂದೊಮ್ಮೆಗೆ ಎದುರಾದವರು ನಾವು ನಿಜ. ಒಬ್ಬರಲ್ಲಿ ಒಬ್ಬರು ದಾದಾಡುತ್ತಿರುವಂತಹ ಸಂದರ್ಭದಲ್ಲಿ ಅಶರೀರ ಮಾಡಿ ಆ ಮಾತೆಯ ಅಶರೀರ ಮಾಡಿ ಅಂತ ತಿಳಿದು ಅಲ್ಲೇ ಸ್ತಬ್ಧರಾಗಿ ಹೋದೆವು. ಖಂಡಿತ. ಏನಿದು ಏನಿದು? ನೀವು ಬಂದವರು ಸಾಮಾನ್ಯ ಶಕ್ತಿಗಳಲ್ಲ, ಧರ್ಮ ರಕ್ಷಣೆಗೆ ಮಾಡುತ್ತಿರುವಂತಹ ನೀ ಶಕ್ತಿಗಳು. ತಾಯಿಯ ಮಾತಿನಂತೆ ಮುಂದೆ ನಮ್ಮೊಂದಿಗೆ ಸೇರಿ ಈ ನೀಲಾವರ ಕ್ಷೇತ್ರವನ್ನು ರಕ್ಷಣೆ ಮಾಡಬೇಕು ಎಂಬಂತಹ ತಾಯಿಯ ನುಡಿಗೆ ನಾವೆಲ್ಲರೂ ಒಂದಾಗಿ ಇಲ್ಲಿಯ ರಕ್ಷಣೆಯನ್ನ ಮಾಡಬೇಕು. ಆಗಲಿ. ಇಲ್ಲಿಗೆ ನಿಮ್ಮ ಕಷ್ಟಗಳು ಪರಿಹಾರವಾಯ್ತಲ್ಲ, ಆ ಬಂದಂತಹ ನಿಮಗೇನು ತೊಂದರೆ ಇಲ್ಲ. ನಾವೆಲ್ಲರೂ ಆವರಣದಲ್ಲಿ कैसा नमस्कार बರ್ತದೆ ನಮಸ್ಕಾರ ಹೇಳಿ. ನಿಮ್ದು ಕನ್ನಡಿ ಆದ್ಮಿ ಹೇ ಕನ್ನಡ ಕನ್ನಡ ಕಂದಡಿ ಕಂದಡಿ ಎಲ್ಲ ಮಾಡಿ. ಕನ್ನಡ ಕನ್ನಡ ನಮ್ದು ಅರಾಬ್ ಉಂಟು. ಓ, ಅರಬಿ ಬಂದದ? ನಮ್ದು ಇದು ಜಾಹಿರ್ ಖಾನ್ ಇಲ್ಲ. ಹಾ, ಜಾಹಿರ್ ಖಾನ್ ನಂದು ಬಾಪ. ಆಮೇಲೆ ಈಗ ಅದು ಉಂಟು. ಹಾ. ಅದ್ರದ್ದು ಮಗ ಉಂಟು. ನೀನ ಜಾಹಿರ್ ಖಾನ್ ಉಂಟು ನಂದು. ಜಾಹಿರ್ ಖಾನ್. ನಂದು ಕಪಡಾ ವ್ಯಾಪಾರ. ಓ, ಬಟ್ಟೆ ವ್ಯಾಪಾರ. ನೀನು ಈ ಕಡೆ ಬಂದೆ. ಒಳ್ಳೆ ಒಳ್ಳೆ ಸೀರೆ ಉಂಟು. ಸೀರೆ? ಹಾ, ಹಾ. ಇಲ್ಲಿ ಹೆಣದ್ದು ಸೀರೆ ಉಂಟು. ಅದಿಲ್ಲ ಹಾಕಿದೆ ಯಾಕೋ ಬಂದೆ ಅಂತ. ಹೆಣದ್ದು ಓ, ಕೈಯಲ್ಲಿ ಹೆಣೆದದ್ದು. ಹಾ, ಮತ್ತೆ ಹುಲದ್ದು ಸೀರೆ ಉಂಟು. ಆ ಕೈ ಮೇಲೆಲ್ಲ ಹಾಕಿದ ಹುಲ ಇಲ್ಲ. ಅದು ರೇಷ್ಮೆ ಸೀರೆ ಮಾರ. ಹಾ, ಮತ್ತೆ ಹಗ್ಗದ್ದು ಸೀರೆ ಉಂಟು. ಅದೆಲ್ಲ ಹಗ್ಗ ನೀನು ಹಾಕೊಳ್ಬೇಕು. ಮಗ್ಗದ ಸೀರೆ. ಹಾ, ಮೈಸೂರು ಸೀರೆ ಉಂಟು. ಮಂಗಳೂರು ಸೀರೆ ಉಂಟು. ಪಟ್ಟೆ ಸೀರೆ ಉಂಟು. ಹೊಟ್ಟೆ ಸೀರೆ ಉಂಟು. ಇದೆಲ್ಲ ಅದೆಯಾ? ಕೊನೆಗೆ ಹೇಳೋದಿಲ್ಲ ಅದೇ ಹೊಟ್ಟೆ ಸೀರೆ. ಅದು ಮಾತಿಗೆ ಹೇಳಿದ್ದು. ಒಳ್ಳೆ ಒಳ್ಳೆ ಒಳ್ಳೊಳ್ಳೆ ಸೀರೆ. ಸೀರೆ ನಿಮ್ಗೆ ಸೀರೆ ಬೇಕು? ನನ್ ಬೇಡ ಮಾಡ. ಯಾರಿಗೆ ಬೇಕಾದ್ರೆ ಬಿಡಿಸಿ ತೋರಿಸ್ತದೆ. ಬೇಕಾದ್ರೆ ಸೀರೆ ಕಡಿಮೆ ದರದಲ್ಲಿ ಹೆಚ್ಚಿಗೆ ಮಾರಾಟ ಮಾಡ್ತದೆ. ಒಂದೂವರೆ ಅದು ಇಲ್ಲ. ಹಾ. ಅದು ಒಂದೂವರೆ ಇಲ್ಲ. ನಮ್ದು ಅಲ್ಲಿ ಅರಾಬಲ್ಲಿ ಕೊಡ್ತದೆ. ಅಲ್ಲಿಗೆ ಬಂದ್ರೆ ಕೊಡ್ತದೆ. ಹಾ. ಇಲ್ಲಿ ಕೊಡುವುದಿಲ್ಲ. ಒಂದು ಸೀರೆ ತಕೊಳ್ಳುವುದಿಲ್ಲ. ಎಂತ ಜನ ಇದು ನಿಮ್ದು ಊರಿನಲ್ಲಿ? ಈ ನೀಲಾವರ ಜಾತ್ರೆ ಬರ್ತದೆ. ಎಲ್ಲಿ ಜಾತ್ರೆ? ನೀಲಾವರ. ನೀರಾವರದಲ್ಲಿ ಎಂತ ರಂಜಾನ್ ಉಂಟು? ಅದೆಲ್ಲ ಮಾರ ರಥೋತ್ಸವ.
ಹೆಬ್ಬವ ಹಬ್ಬವೇ ವಿಷಯಕ್ಕೆ ಇತ್ತು. ಹೆಬ್ಬ ಹೆಬ್ಬ ಹಬ್ಬ ಹಾ ಅಲ್ಲಿ ಬಂದ್ರೆ ವ್ಯಾಪಾರ ಆಗ್ತದೆ ಆಗ್ಬೋದು. ನೋಡುವ ಅಲ್ಲಿಗೆ ಹೋಗ್ತದೆ. ಸೀರೆಯ ಮಾರುಗಲಿ. ಈ ಸೀರೆ ಮಾರ್ಬೋದು ಎಂತ ತಗೊಂಡ್ಬಂದೆ ಈಗ? ಅಲ್ಲಿ ಹೆಬ್ಬ ಎಲ್ಲ ಮುಗಿದಿತ್ತಾನೆ. ಹಾ. ಅಲ್ಲಿ ಒಳಗೆ ಇದು ಬೆಟ್ಟನೂ ಇಲ್ಲ. ಭಟ್ರು ಮತ್ತೆ ಪುರೋಹಿತ. ಏ ಬಡ ಆದ್ಮಿ ದೊಡ್ಡ ಹೊಟ್ಟೆ ಹಾ. ಅದು ಗಿಣಿ 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 ಗಿಂಟಾಮಣಿ ಹಿಡಿದು ಗಿಣಿ ಗಿಣಿ ಮಾಡ್ತಾ ಉಂಟು. ಈ ಬ್ಯಾಗ್ಯದಲ್ಲಿ ಹೊಡೆದು ಬ್ಯಾಡ್ಗೆ. ಅದು ಮಾಡ್ತಾ ಉಂಟು. ಹಾ. ನನ್ನನ್ನು ನೋಡ್ಲಿಲ್ಲ. ಹಾ. ನಾನು ದೂರ ಹೋಗಿ ಇದು ಕೀನಿಕೆ ಹೊಂಡೆ ಉಂಟಲ್ಲ ಕಾಣಿಕೆ ಉಂಟು. ಹಾ ಅದಕ್ಕೆ ಎಲ್ಲ ಜನ ಎಲ್ಲ ಸೇರಿ ಹೆಣ ಹಾಕಿದ್ದು. ಇದೆಂತ ಹೆಣ ಉಂಟು ಅದರಲ್ಲಿ? ಅದ್ರ ಒಳಗೆ ಉಂಟು ತುಂಬಾ ಹೆಬ್ಬ. ಇದು ಹೆಬ್ಬವಾದದ್ದಲ್ಲ. ಹಣ ಹಣ ಹಾಕಿ. ಹಾ ಅದು ಯಾರು ನೋಡದೆ ಇದ್ದಾಗ ನಾನು ತಕೊಂಡು ಪರಾರಿಯಾಗಿತ್ತು ಅಲ್ಲಿಂದ. ಹಾ. ಈಗ ನಾನು ಇದು ಸೀರೆ ವ್ಯಾಪಾರ ಇನ್ನು ಬೇಡ. ಈಗ ಹೋಗ್ಲಿಕ್ಕಿಲ್ಲ ಬಹುದು. ಈಗ ಹೋಗ್ಲಿಕ್ಕಿಲ್ಲ ನೀನು. ಎಷ್ಟಾಗ್ತದೆ? ನೀನು ಇದೆಲ್ಲ ತಗೊಂಡು ಹೋಗ್ತಿದ್ದಾರೆ. ಎಂತದ್ದು ಆಗುದಿಲ್ಲ. ದೇವರಿಗೆಲ್ಲ ಹೆಣ ಬೇಕು. ದೇವರಿಗೆ ಬೇಡ, ಮತ್ತು ಎಂತದ್ದು ವ್ಯವಸ್ಥೆಗೆ ಬೇಕಲ್ಲ. ನಮ್ಗೆ ವ್ಯಾಪಾರ ಮಾಡಿದ್ರೆ ವ್ಯಾಪಾರ ಆಗುದಿಲ್ಲ. ಇದು ಮಾಡುದು ಬಿಸಾಡಿದ್ರೆ ನಮ್ಗೆ ಹೆಣ ಸಿಕ್ಕುದಿಲ್ಲ. ಎಲ್ಲಿ ಹೋಗುವುದಾ? ಬರ ಮೇಲೆ ಬರ. ಇದು ಅಂತ ಇಬ್ಲೀಸ್ ಭೂತ ಉಂಟು. ನಿನ್ನ ಕರ್ಮ. ಎಲ್ಲಿ ಹೋಗುವುದೆಲ್ಲಿಗ? ಮುಖದಲ್ಲೆಲ್ಲ ಹುಂಡು ಹುಂಡು ಉಂಟು. ನಾವಿರುವುದೇ ಹಾಗೆ. ಕರಿಭೂತ ನಿನ್ನ ಸಂತಾನದವರು ಏನ? ನಿಂದು ಯಾರು ಉಂಟಣ? ನನ್ನ ಪರಿಚಯ ನಿನಗಾಗುವುದಿಲ್ಲ. ನಿಂದು ಯಾಕಂದ್ರೆ ಕರಿ ಮುಸುಡು ಉಂಟು. ನಾವಿರುವುದೇ ಹೀಗೆ. ಇದು ಕೈಯಲ್ಲಿ ಮೋಟು ಕತ್ತಿ, ಆಚೆ ಕೈಯಲ್ಲಿ ಗಿಂಟಮಣಿ. ಇದರಲ್ಲೇ ನಿನ್ನ 3 ದಾರಿ ಕೂಡ ಕಳೆದು ಬಿಸಾಡ್ತೇನೆ. ನನ್ನ ಪರಿಚಯ ನಿನಗಾಗುವುದಿಲ್ಲ. ಯಾಕಂತ ಹೇಳಿದ್ರೆ ಈ ನೀರಾವರ ಕ್ಷೇತ್ರದಲ್ಲಿ ಇದ್ದವನು ನಾನು. ಕ್ಷೇತ್ರವನ್ನು ಕಾದುಕೊಂಡು ಇದ್ದವ. ಕಲ್ಲು ಕೂಡ ಎನ್ನುವುದಾಗಿ. ನೀರು ಹೊರುವ ಕ್ಷೇತ್ರದಲ್ಲಿ ಕಲ್ಲು ಕೂಡ ಹಾಗಲ್ವಾ? ನಿನ್ನ ಬಾಯಲ್ಲಿ ಸಿಕ್ಕಿದ್ರೆ ಅದು ಹಾಗೆ ಆಗುವುದು. ಕಲ್ಲು ಕೂಡ. ನೀರಿಗೆ ಕಲ್ಲು ಹೊಡೆದದ್ದು ನೀನೇ. ಕಲ್ಲು ಹೊಡೆದವರು ಬೇರೆ ಇದ್ದಾರೆ, ನಾವು ಹಾಗಲ್ಲ. ನಾವು ಶಿಲ್ಪಿಗಳು. ಶಿಲ್ಪಿ. ಶಿಲ್ಪಿ. ಈ ನೀರಾವರಿ ಕ್ಷೇತ್ರಕ್ಕೆ ಬಂದವಳು ನೀನು. ಜಾತ್ರಾ ಮಹೋತ್ಸವದಲ್ಲಿ ನಂದು ಎಂತದು ಮಾಡ್ಲಿಲ್ಲ. ನಂದು ಏಪರ್ ಕಪಡೆ ಏಪರ್ ಮಾಡ್ತಾ ಉಂಟು. ಬಂದವನು ಸೀರೆಯ ವ್ಯಾಪಾರವನ್ನು ಮಾಡಿಕೊಂಡು ಹೋಗ್ಬೇಕಿದ್ರೆ ಕಾಣಿಕೆ ಉಂಡಿಯನ್ನು ತೆಗೆದುಕೊಂಡು ಹೋಗ್ತಾ ಇದೀಯಾ? ಎಲ್ಲಿ ಉಂಟು? ಹೋಗುವುದೆಲ್ಲಿಗ? ಎಲ್ಲಿ ಹೋದ್ರೂ ನಾನು ನಿನ್ನನ್ನು ಬಿಡುವುದಿಲ್ಲ. ನಿನ್ನ ಬೆನ್ನ ಹಿಂದೆ ಇರ್ತೇನೆ. ನಿನ್ನ ಕೂಡು ಕುಟುಂಬವನ್ನು ಪೀಠಿಗೆ ಬರುವ ಬಂದವನು ನೀನಲ್ವಾ? ನೀನೇ ಹೋಗಿ ತೆಗೆದುಕೊಂಡು ಅಲ್ಲಿ ಇಡ್ಬೇಕು. ನನ್ನದೇ ಅದು. ಹೌದು. ದೇವರು ನಿನ್ನ ದೇವರಿಗೆ ನಿನ್ಗೆ ಹೆಣ ಬೇಕು. ನನ್ನ ಕರ್ಮ ಹಣ.
ಅದು ಬೇಕು. ನನಗೆ ಹಣ ಬೇಡ. ಯಾಕಂತ ಹೇಳಿದ್ರೆ ಧರ್ಮದ ಕಾರ್ಯಕ್ಕಾಗಿ ಆ ಹಣ ಇದ್ದದ್ದು, ಅದು ನಿಮ್ಮಂತವರಿಗಲ್ಲ. ಧರ್ಮದ್ದು ಹೇಳಿ ಎಲ್ಲಿ ಎಲ್ಲಿ ಎಲ್ಲ ಹೋಗ್ತದೆ ಅದು. ಯಾರು ಯಾರು ಎಲ್ಲ ಎಲ್ಲ ಏ, ಎಲ್ಲ ನಿನ್ನ ಜಾತಿಯವರಂತ ಭಾವಿಸ್ಕೊಂಡಿದ್ದೀಯಾ? ಇದು ಎಲ್ಲಿ ಇರ್ಬೇಕು? ಇದು ನಿಂದು ಹಣ ನನಗೆ ಬೇಡ. ಏ, ಯಾರು ನಾನು ತೆಗೆದುಕೊಂಡು ಹೋಗುವುದಾ? ಏನು ನಿನ್ನ ಜನವ ನಾನು? ತಂದುಕೊಂಡು ಬಂದವನು ನೀನೇ ಅಲ್ವಾ? ಯಾವ ಸ್ಥಳದಲ್ಲಿ ಇದೆಯೋ ಅದೇ ಸ್ಥಳದಲ್ಲಿ ಇಟ್ಟು ಹೋಗ್ಬೇಕು. ವರ್ಷಕ್ಕೆ ಈ ಜಾತ್ರಾ ಮಹೋತ್ಸವಕ್ಕೆ ನೀನು ಬರಬೇಕು. ಮಾಡಿದಂತ ಶಿಕ್ಷೆಗೆ ಮಾಡಿದಂತ ಕರ್ಮವನ್ನು ಅನುಭವಿಸಲೇಬೇಕು. ಹೋಗು. ಪರಮಾಶ್ಚರ್ಯವಾಗ್ತಾ ಇದೆ. ಕಳೆದು ಹೋಗಿರುವಂತ ಕಾಣಿಕೆ ಹುಂಡಿ ಮರಳಿ ಮತ್ತೆ ದೇವಾಲಯದಲ್ಲಿ ಬಂದಿದೆ. ನಿರಪರಾಧಿಯಾಗಿರುವಂತ ನಾನು ಅಪರಾಧಿಯಾಗಿ ಸ್ಥಿತಿಯಲ್ಲಿ ನಿಲ್ಲುವಂತ ಪರಿಸ್ಥಿತಿ ಬಂದಿದೆ. ಆದರೆ ಕಲ್ಕುಟದಲ್ಲಿ ಪ್ರಾರ್ಥನೆ ಮಾಡಿರುವಂತಹ ಸಂದರ್ಭದಲ್ಲಿ ಕಾಣಿಕೆ ಹುಂಡಿ ಮತ್ತೆ ಮರಳಿ ಬಂದಿದೆ ಎಂಬುದಾಗಿ ಯಾರು ಅನ್ಯ ಧರ್ಮಿ ಅಂತ ಕಾಣುತ್ತಾ ಇದ್ದ. ಎದ್ದೇಳಮೆ. ಓ ಬೆಟ್ಟರು. ರಾಮಚಂದ್ರ ಮಧ್ಯಸ್ಥರು ಈ ದೇವಾಲಯದ ಪ್ರಧಾನರು. ಮಧ್ಯಸ್ಥರು. ಬಹಳ ಸಂತೋಷ. ದೇವಸ್ಥಾನದೊಳಗೆ ಬಂದಿದ್ಯಾಕೆ? ನಂದು ಹೀಗೆ ಬಂತಣ, ಯಾರು ಇರ್ಲಿಲ್ಲ. ಬೆಟ್ಟರು ಒಳಗೆ ಉಂಟು. ಇದು ಕೇಣಿಕೆ ಹುಂಡಿ ಉಂಟಲ್ಲ, ಕಾಣಿಕೆ ಹುಂಡಿ, ಅದು ತಕೊಂಡು ಹೋಯ್ತು ನಂದು. ನಿಂದು ಕಲ್ಲು ಪುಷ್ಟಿಕ ಉಂಟಲ್ಲ, ಅದು ನನಗೆ ಹಿಂದೆ ಬಂತು. ಅದು ಮೋಟು ಕದ್ದಿ ತೋರಿಸಿತು. ಎಲ್ಲಿಂದ ತಂತು ಅಲ್ಲಿ ಇಡು ಹೇಳಿತು. ಯಾವ ಉದ್ದೇಶಕ್ಕಾಗಿ ತೆಗೆದುಕೊಂಡು ಹೋಗಿ? ನಂದು ಬಡವ ಉಂಟು, ಬಡ ಕುಟುಂಬದವನು ನೀನು. ಮಕ್ಕಳು ಮರಿಗೆ ಇದು ತಿನ್ನೋಕೆ ಇಲ್ಲಲ್ಲ. ಇದರ ಪೋಷಣೆ ನಿಮಿತ್ತ ಅದನ್ನು ಈ ಕಾರ್ಯ ಮಾಡಿದ್ದ. ಹೌದು. ಬೇರೆ ಉದ್ಯೋಗ ಮಾಡಬಹುದಾಗಿತ್ತಲ್ಲ. ಕಪಡ ವ್ಯಾಪಾರ ಮಾಡುತ್ತದೆ, ಏನಾಯ್ತು? ವ್ಯಾಪಾರ ಆಗುದಿಲ್ಲ. ವ್ಯಾಪಾರವಿಲ್ಲ. ಇಲ್ಲ, ವ್ಯಾಪಾರ ಇಲ್ಲದ ಕಾರಣ ಈ ಉದ್ಯೋಗ ನೀನು ಮಾಡಿದ್ದ. ಹೌದಾ? ಕಲ್ಪುರ್ಗ ಏನ್ ಮಾಡಿತ್ತು ನಿನ್ಗೆ? ನನಗೆ ಹೆದರಿಸಿತು, ಹ, ಕಟ್ಟಿ ತೋರಿಸಿತು. ನಿಂದು ಎಲ್ಲಿಂದ ತಂದಿತ್ತು ಅಲ್ಲಿ ಇಡು ಹೇಳಿತು. ಮರಳಿ ಮತ್ತೆ ದೇವಾಲಯದ ಇಡುವುದಕ್ಕಾಗಿತ್ತ ಬಂದವನು ನೀನು. ಹೌದು. ಅಷ್ಟೇ ಮಾಡಿ ಬಿಟ್ಟು ಹೋಗಿದೆ. ತಪ್ಪು ಮಾಡಿ ಶಿಕ್ಷೆ ಕೊಡಬೇಕಿತ್ತು ನಿನಗೆ. ಶಿಕ್ಷೆ ಬೇಡ, ನಾನು ಅಲ್ಲಿ ಇರ್ತಿತ್ತಲ್ಲ. ಮಾಡಿರುವಂತ ಅಪರಾಧ ನೀನು. ಶಿಕ್ಷೆ ಕೊಡದೆ ಇರುವುದರಿಂದ ನಾನು ನಿನಗೆ ಶಿಕ್ಷೆಯನ್ನು ಕೊಡುವುದಕ್ಕಾಗಿ ಮುಂದಾಗ್ತೀನಿ. ಎಂಥದ್ದು ಶಿಕ್ಷೆ ಕೊಟ್ಟರೆ ನಾನು ಅನುಭವಿಸ್ತೇನೆ. ಅನುಭವಿಸಲೇಬೇಕು. ಪ್ರತಿ ವರ್ಷ ನಡೆಯುತ್ತಿರುವಂತಹ ನೀರಾವರದ ಜಾತ್ರಾ ಮಹೋತ್ಸವದಲ್ಲಿ ಮದ್ದು ಗುಂಡುಗಳನ್ನು ಹೊಡೆಯುವಂತ ವ್ಯವಸ್ಥೆ ನಿನ್ನಿಂದ ಆಗಬೇಕು. ಆಯ್ತು, ನಿಂದು ತಯಾರು ಮಾಡಿಕೊಡು, ನಾನು ಅಲ್ಲ, ಎಲ್ಲ ವ್ಯವಸ್ಥೆ ನಿನ್ನಿಂದನೇ. ಹೌದು. ಹಾ, ನಂದು ತಯಾರು ಮಾಡಿಕೊಂಡು ನಂದು ಹೊಡಿಬೇಕು. ಹೌದು. ಈಗ ನಾನು ಹೊಡಿತದೆ. ಹ, ಈಗ ನಂದು ಹೊಡೆದ್ರೆ ನಂದು ಮರಕೈ ಆದ್ರೆ ನಂದು ಮತ್ತೆ ಯಾರು ಹೊಡಿತದೆ? ನೀನು ಸತ್ತು ಹೋದ್ರೆ ಚಿಂತೆ ಮಾಡೋದೇ ಬೇಡ. ನಂದು ಸತ್ತು ಹೋದ್ರೆ ನಿನಗೆ ನಿನ್ನ ಮಕ್ಕಳಿದ್ದಾರಲ್ಲ, ಅವರು ಮುಂದುವರಿಸಿಕೊಂಡು ಹೋಗಬಹುದು. ಮಕ್ಕಳು ಹೋದ್ರೆ ಮಕ್ಕಳು, ಮರಿ ಮಕ್ಕಳು ವಂಶ ಪಾರಂಪರ್ಯವಾಗಿ ನಡೆಸಿಕೊಂಡು ಬರಬೇಕು. ವಂಶ ಪರಂಪರೆಯಲ್ಲೇ ಹೊಡಿಬೇಕು. ಪಾರಂಪರ್ಯ ಪರಂಪರೆ ನಡೆಸಿಕೊಂಡು ಬರಬೇಕು. ಆಯ್ತು, ಅದು ಹೊಡಿತದೆ. ಈಗ ತಲೆ ಬಿಸಿ ಬೇಡ. ಯಾಕೆ? ಈಗ ನಿಮ್ದು ಮೀಸಿ ಮರ್ದಿನಿ, ಇದು ಮೀಸಿ ಮರ್ದಿನಿ, ಮಹಿಷಮರ್ದಿನಿ ಅಲ್ಲಿ ಒಂದು ಯಕ್ಷಗಾನ ಮೇಳ ಉಂಟಲ್ಲ, ಯಕ್ಷಗಾನ ಮೇಳವನ್ನು ಪ್ರಾರಂಭ ಮಾಡಿದ್ದೇವೆ. ಅದು ಉಂಟಲ್ಲ. ಹೌದು. ನಮ್ದು ಬಾಂಧವರು ಉಂಟಲ್ಲ, ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಭಕ್ತರು ಬಂದು ಅಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಬೆಳಕಿನ ಸೇವೆಯನ್ನು ಅದು ಬೆಳಕಿನ ಸೇವೆ. ನಮ್ದು ಬಾಂಧವರೆಲ್ಲ ಸೇವೆ ಒಂದು ಇದು ಸೇವೆ ಮಾಡಿರ್ತದೆ. ಒಳ್ಳೆದಾಯ್ತು, ಒಳ್ಳೆ ಮನಸ್ಸಿದೆ ಅಂತ ಹೇಳಿ. ಹೌದು, ಆಗಲಿ. ಇದು ನಮ್ದು ಜಾತಿದು ಒಂದು ನಮ್ದು ಜಾತಿದು ಒಂದು ವೇಷ ಬರಬೇಕು ಅದರಲ್ಲಿ. ವೇಷ? ಹೌದು. ಏನಾಗಬೇಕು? ಇದು ನಮ್ದು ಜಾತಿದು ವೇಷ. ಇದೇ ಕದ್ದು ಪ್ರಕರಣನೇ ಬರ್ಬೇಕಾ? ಯಾವುದು? ಒಳ್ಳೆದು ವೇಷ ಬರಬೇಕು. ಒಳ್ಳೆ ವೇಷ ಬರ್ಬೇಕು. ಹೌದು. ಆಗಲಿ ಅಂತ ಒಳ್ಳೆದಾಗಿರುವಂತ ಕಾರ್ಯಕ್ರಮದ ನಮಗೆ ದೇವರು ಒಳ್ಳೆದು ಕೊಡ್ಬೇಕು. ಮತ್ತೆ ಆಗ್ತದಲ್ಲ, ಕಲ್ಪುರನೇ ನಿನ್ನನ್ನು ಬಿಟ್ಟಿದೆ ಅಂತ ಹೇಳಿ ಆದ್ಮೇಲೆ ಒಳ್ಳೇದಾಗ್ತದೆ.
ಹೊತ್ತಿಗೆಲ್ಲರೂ ಒಂದಾಗಿ ನೆಲೆಯಾಗಿದ್ದೇವೆ. ಖಂಡಿತ. ಆದರೆ ಈ ಹೊತ್ತಿಗೆ ನಮ್ಮೆಲ್ಲರಲ್ಲಿ ಯಾರು ಶ್ರೇಷ್ಠ ಎಂಬಂತಹ ಭಾವನೆ ಮೂಡಿ ಬಂತು. ಹೌದಾ? ಆ ಹೊತ್ತಿಗೆ ನಾನೇ ಶ್ರೇಷ್ಠ ಎಂಬುದಾಗಿ ಎರಡು ಮಾತಿಲ್ಲ. ಯಾಕೆ ಅದೊಂದು ಕಾಲದಲ್ಲಿ ಕೈಲಾಸದಲ್ಲಿ ದಕ್ಷದ್ವಾರ ಪ್ರಕರಣದಲ್ಲಿ ಶಿವನ ಜಡೆಯಿಂದ ಹುಟ್ಟಿದಂತಹ ಈ ವೀರಭದ್ರ ಅವನೇ ಶ್ರೇಷ್ಠ. ಕೆಂಗಣ್ಣು ಕೋರೆದಾಡೆ ಇದನ್ನೆಲ್ಲ ಹೊಂದಿದಂತವರು ನಾನೇ ಶ್ರೇಷ್ಠ, ನಾನೇ ಒಪ್ಪುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಾಗಿ? ರಕ್ಷಿಸುತ್ತಾ ಬಂದವ ಕ್ಷೇತ್ರಪಾಲ ನಾನು ಹೆಚ್ಚಿನವ. ಇದನ್ನು ಕೂಡ ನಾನು ಒಪ್ಪುವುದಿಲ್ಲ. ಈ ನೀರಾವರ ಕ್ಷೇತ್ರದ ರಕ್ಷಣೆಯನ್ನು ಮಾಡಿಕೊಂಡು ಬಂದವ ಈ ಕಾಲ ಕೂಡ ಅದಕ್ಕಾಗಿ ನಾನೇ ಶ್ರೇಷ್ಠ. ನಿಲ್ಲಿಸಿ. ಏನು ಮಾತಾಡ್ಲಿಕ್ಕೆ ಬರ್ತದೆ ನೀವು ಮಾತ್ರ ಮಾತಾಡು. ನಮಗೆ ಮಾತಾಡ್ಲಿಕ್ಕೆ ಬರುದಿಲ್ವಾ? ಅವಕಾಶ ಉಂಟು, ಎಷ್ಟು ಬೇಕಾದ್ರೂ ಮಾತಾಡಿ ಈಗ. ಹೌದಾ? ಮತ್ತೆ ಸ್ವಲ್ಪ ತಡೀರಿ, ಮತ್ತೆ ಮಾತಾಡ್ಬೋದು. ಅಲ್ಲ, ಇದೆಲ್ಲ ಮಾತಾಡ್ತಾ ಇದ್ರೆ ಆಗುದಿಲ್ಲ. ಇದಕ್ಕೊಂದು ತೀರ್ಮಾನ ಆಗ್ಬೇಕು. ನೀವು ಇಷ್ಟು ಜನ ಒಪ್ಪಿಕೊಳ್ಳಿ, ನಾನೇ ಹೆಚ್ಚಿನವ ಎನ್ನುವ ಹಾಗೆ. ನಿಮಗೆಲ್ಲರಿಗಿಂತ ನಾನು ಹೆಚ್ಚಿನ ನೀವು ಆಗಿ ಕಾದಾಟಕ್ಕೆ ಇಳಿದಿದ್ದೀರಿ. ಈ ಭಯ ಗೊತ್ತಿದೆ. ಓ ಗಣಪಣ್ಣ, ಕ್ಷಮಿಸಬೇಕು. ಕ್ಷಮಿಸಿ. ಯಾಕಂತ ಹೇಳಿದ್ರೆ ನಮ್ಮೊಳಗೆ ಕಾದಾಟವೆನ್ನುವುದು ಏರ್ಪಟ್ಟಿತು. ಖಂಡಿತ. ಆದ್ರೆ ಹೊಡೆದಾಟದ ಸಂದರ್ಭದಲ್ಲಿ ಮಧ್ಯದಲ್ಲಿ ನೀವು ಬಂದಿದ್ದೀರಾ. ನಾವು ಕಟ್ಟಿ ಬಿದ್ದಿರ್ಬೋದು, ಬಿದ್ದಿರ್ಬೋದು. ಹೊಡೆದುಕೊಂಡು ಹಾಗೆ ಹೇಳುದಾ? ಹಾಗಲ್ಲ. ಈಗ ನಿಮ್ಮ ಈ ಜಿಜ್ಞಾಸೆಗೆ ಪರಿಹಾರ ಏನು ಗೊತ್ತುಂಟ? ನಮ್ಮಮ್ಮ ಆಕೆಯನ್ನೇ ಸ್ಮರಿಸಿದ್ದೆವುದು ಅಂತ ನಿಮ್ಮೆಲ್ಲ ಈ ಜಿಜ್ಞಾಸೆಗೆ ಪರಿಹಾರ. ಜಿಜ್ಞಾಸೆಗೆ ಒಳಗಾದವರು ನನ್ನನ್ನು ಅರ್ಥೈಸಿಕೊಂಡೆ. ಯಾಕೆ ಏನಾಯ್ತು ಹೇಳಿಕೊಳ್ಳಿ ಮಕ್ಕಳೇ. ನಿನ್ನನ್ನೇ ತದೇಕ ಚಿತ್ತದಿಂದ ಧ್ಯಾನಿಸಿದವರು. ಕಾರಣ ಉಂಟು. ಈ ಕ್ಷೇತ್ರದಲ್ಲಿ ನೆಲೆನಿಂತ ಗಣಗಳು ಇವರಲ್ಲಿ ಒಂದು ಆತಂಕ ಬಂದದ್ದು. ನಾನು ಮೇಲೆ ತಾನು ಮೇಲೆ ಎನ್ನುವ ಹಾಗೆ. ಆದ್ದರಿಂದ ಇವರೆಲ್ಲ ಜಿಜ್ಞಾಸೆಗೆ ಪರಿಹಾರವಾಗಿ ನೀನೇ ಕರುಣಿಸಬೇಕಮ್ಮ. ನಿನ್ನನ್ನೇ ಧ್ಯಾನಿಸಿದ್ದೇವೆ. ಓ ಮಕ್ಕಳೇ, ಪಂಕಜಾಕ್ಷೆಯು ನುಡಿದಳು ಮಂಕು ಬುದ್ಧಿಯ ಬಿಡಿರೆ ನೀವೀಗಲೂ ಕಿಂಕರೆ ನೀವಿನ್ನು ಮಂಕು ನುಡಿಯದಿರಿ. ಕನಕ ಹೊಳೆಯುವುದೇ ಬೆಳಕಿನಿದಿಲ್ಲದಿರೇ ಎಲ್ಲ ಘನ ಕರುಣೆ ಇಲ್ಲದಿರೆ ಕಿನಿದು ನಡೆಯುವುದು ಮಕ್ಕಳೇ. ಏನಿದು ಮಕ್ಕಳೇ? ಧರ್ಮ ಸಂರಕ್ಷಣೆಗಾಗಿಯೇ ಬಂದವರು ನೀವಿದ್ದೀರಿ. ಬಂದಂತ ನಿಮ್ಮಲ್ಲಿ ಜಿಜ್ಞಾಸೆ ಎನ್ನುವುದು ಆರಂಭವಾಗಿದೆ. ತಾನೆಚ್ಚು ಎನ್ನುವಂತ ಅಹಂಭಾವ ನಿಮ್ಮ ಅಂತರಾಳದಲ್ಲಿ ಹುದುಗಿದೆ. ವ್ಯಕ್ತಿಯಾಗಲಿ ಶಕ್ತಿಯೇ ಆಗಲಿ ತಾನೆಚ್ಚು ಎನ್ನುವಂತಹದ್ದು ಅಹಂಭಾವ ಬಂತು ಅಂತಾದ್ರೆ ಅದು ಅವನತಿಗೆ ಹೇತು ಆಗ್ತದೆ. ಕನಕವೊಂದು ಶೋಭಿಸಬೇಕು ಅಂತಾದ್ರೆ ಬೆಳಕಿನ ಅಗತ್ಯ ಇದೆ. ಮಕ್ಕಳಾಗಿರುವಂತ ನೀವೆಲ್ಲರೂ ಈ ಜಗತ್ತಿನಲ್ಲಿ ನಿಮ್ಮ ಕಾರ್ಯವನ್ನು ನಿಷ್ಠೆಯಿಂದ ಮಾಡಬೇಕಂತಾದ್ರೆ ತಾಯಿಯಾಗಿರುವಂತ ನನ್ನ ಕರುಣಾ ಕಟಾಕ್ಷ ನಿಮಗೆ ಬೇಕಾಗಿದೆ. ನಿಮಗೆ ಹೆಚ್ಚು ಅನ್ನುವಂತಹ ಭಾವ ಬಂದದ್ದು ಯಾವಾಗ? ಒಂದು ನಿರ್ದಿಷ್ಟವಾಗಿರುವಂತಹ ಸ್ಥಾನಮಾನ ಇಲ್ಲದೇ ಇದ್ದ ಕಾರಣದಿಂದ ನಾನು ನಿಮಗೆ ಒಂದು ನಿರ್ದಿಷ್ಟವಾಗಿರುವಂತಹ ಸ್ಥಾನಮಾನವನ್ನು ಕಲ್ಪಿಸ್ತೇನೆ. ಮಕ್ಕಳೇ, ಅರುಹಿದಳು ಕ್ಷೇತ್ರಪಾಲಕ ನಿನಗೆ
ಪುರದ ರಕ್ಷಣೆ ಇರಲಿ. ಮಗನೇ ಕ್ಷೇತ್ರಪಾಲ, ನಿನಗೆ ಪುರದ ಸಂರಕ್ಷಣೆಯ ಹೊಣೆಗಾರಿಕೆ. ಕೃಷಿಯ ನೀಡಾರ ವೀರಭದ್ರನಿಗೆ. ಮಗನೇ ವೀರಭದ್ರ, ನಿನಗೆ ಕೃಷಿ ಅಧಿಕಾರದ ಹೊಣೆಗಾರಿಕೆ. ಪಶು ಪರಿಪಾಲನೆಯ ಒಬ್ಬರಿಯ ನೋಡಿಕೊಳ್ಳಲಿ. ಮಗನೇ ಒಬ್ಬರಿಯ, ನಿನಗೆ ಪಶು ಪರಿಪಾಲನೆಯ ಹೊಣೆಗಾರಿಕೆ. ಕಲ್ಲು ಕೊಟ್ಟಿರನೆ ಕೇಳುವುದಿನಗೆ ಈ ಕ್ಷೇತ್ರದಲ್ಲಿ ಹೊರತನವಿರದಂತೆ ನೋಡು. ಮಗನೇ ಕಲ್ಕುಡಾಕ್ಯ, ಚೋರರ ಭಯವಿಲ್ಲದ ರೀತಿಯಲ್ಲಿ ನೀನಿಂತು ವ್ಯವಹರಿಸು. ಆಯ್ತಮ್ಮ. ಕೆಂಡೇರಾಯ ನೀನರಿತು ಕ್ಷೇತ್ರದಲ್ಲಿ ಆಯುರಾರೋಗ್ಯ ಕಾಪಾಡು. ಮಗನೇ ಕಿಂಡೆರಾಯ, ನೀರಾವರ ಕ್ಷೇತ್ರಕ್ಕೆ ಆಗಮಿಸಿದಂತಹ ಭಕ್ತಾದಿಗಳ ಆಯುರಾರೋಗ್ಯವನ್ನು ವೃದ್ಧಿಸುವಾಗಿ ನೀ ಅನುಗ್ರಹಿಸು. ಗಣಪತಿಯು ನಿಮ್ಮೆಲ್ಲವರ ಮೇಲ್ವಿಚಾರಕನು. ಮುಂದೆ ನಿಮ್ಮೊಳು ಜಗಳ ಬಾರದಿರಲಿ. ಮಕ್ಕಳೇ, ನಾನು ನಿಮಗೆಲ್ಲರಿಗೊಂದು ನಿರ್ದಿಷ್ಟವಾಗಿರುವಂತಹ ಸ್ಥಾನಮಾನವನ್ನು ಕಲ್ಪಿಸುತ್ತೇನೆ. ಮಗನೇ ಕ್ಷೇತ್ರಪಾಲ, ಈ ನೀರಾವರ ಕ್ಷೇತ್ರದ ಸಂರಕ್ಷಣೆಯ ಹೊಣೆಗಾರಿಕೆ ನಿನಗೆ. ಮಗನೇ ವೀರಭದ್ರ, ಕೃಷಿ ಅಧಿಕಾರದ ಹೊಣೆಗಾರಿಕೆಯನ್ನು ನಾನು ನಿನಗೊಪ್ಪಿಸ್ತಾ ಇದ್ದೇನೆ. ಮಗನೇ ಮಾಡಿಬೊಬ್ಬರಿಯ ಪಶು ಸಂರಕ್ಷಣೆಯ ಹೊಣೆಗಾರಿಕೆಯನ್ನು ನಾನು ನಿನಗೊಪ್ಪಿಸ್ತಾ ಇದ್ದೇನೆ. ಮಗು ಕೆಂಡರಾಯ, ಈ ನೀರಾವರ ಕ್ಷೇತ್ರಕ್ಕೆ ಬಂದಂತಹ ಭಕ್ತಾದಿಗಳ ಆಯುರಾರೋಗ್ಯ ವೃದ್ಧಿಸುವ ಹಾಗೆ ಉನ್ನತವಾಗಿರುವಂತಹ ಹೊಣೆಗಾರಿಕೆಯನ್ನು ನಾನು ನಿನಗೊಪ್ಪಿಸ್ತೇನೆ. ಮಗು ಕಲ್ಕುಡಾಕ್ಯ, ಈ ನೀರಾವರ ಕ್ಷೇತ್ರದಲ್ಲಿ ನಿನಗೊಂದು ವಿಶೇಷವಾಗಿರುವಂತಹ ಸ್ಥಾನಮಾನವನ್ನು ಕಲ್ಪಿಸ್ತೇನೆ. ನನ್ನ ನೇರ ದೃಷ್ಟಿಯ ಆಗ್ನೇಯ ದಿಕ್ಕಿನ ಎತ್ತರದ ಸ್ಥಾನವೊಂದು ನಿನಗೆ. ನನ್ನ ಕ್ಷೇತ್ರಕ್ಕೆ ಬಂದಂತಹ ಭಕ್ತಾದಿಗಳು ಶುದ್ಧ ಮನಸ್ಕರಾಗಿ ಸೀತಾ ನದಿಯಲ್ಲಿ ಸ್ನಾನವನ್ನು ಕೈಗೆ ಸಿಕ್ಕಿದಂತಹ ಕಲ್ಲೊಂದನ್ನು ತಂದು ನಿನ್ನ ನೆತ್ತಿಯ ಮೇಲೆ ಇರಿಸಿ ಅವರ ಸಂಕಷ್ಟವನ್ನ ಕೇಳಿಕೊಂಡಾಗ ಅದನ್ನು ಅರಿತು ನೀನು ಅವರನ್ನು ಅನುಗ್ರಹಿಸಬೇಕಾದ್ದು ನಿನ್ನಾದ್ಯ ಕರ್ತವ್ಯ. ಮುಂದೆ ಪ್ರಚಲಿತ ಕಾಲದಲ್ಲಿ ಕಲ್ಲು ರಾಶಿ ಕಲ್ಕುಡ ಎನ್ನುವಂತಹ ನಿಗಳತೆಗೆ ನೀನು ಪಾತ್ರನಾಗ್ತೀಯ. ಮಗು ವಿಘ್ನೇಶ, ನಿನಗೆ ಇವರೆಲ್ಲರ ಮೇಲ್ವಿಚಾರಣೆಯ ಕಾರ್ಯವನ್ನು ನಾನು ನಿನಗೆ ಒಪ್ಪಿಸ್ತಾ ಇದ್ದೇನೆ. ನಿಮ್ಮ ಜೊತೆಯಾಗಿ ನೀರಾವರ ಕ್ಷೇತ್ರದಲ್ಲಿ ಮಹಿಷಮರ್ದಿನಿ ಎನ್ನುವಂತಹ ಅಭಿಧಾಮದಿಂದ ಸ್ಥಿರವಾಗಿ ನೆಲೆಯಾಗಿ ನಿಲ್ಲಿಕ್ಕಿದ್ದೇನೆ. ನನಗೆ ಪ್ರಿಯವಾಗಿರುವಂತಹ ಸೇವೆಗಳು ಚಂಡಿಕಾ ಹವನ, ಹರಿವಾಣ ನೈವೇದ್ಯ, ಕುಂಕುಮಾರ್ಚನೆ, ಜೊತೆಯಲ್ಲಿ ಬೆಳಕಿನ ಸೇವೆ. ಈ ಬೆಳಕಿನ ಸೇವೆ ಎನ್ನುವಾಗ ಹೇಳಿದ್ರಿ, ಅದನ್ನ ಮಾಡಿಸುವುದರ ಪ್ರಯೋಜನಗಳೇನು? ರಂಗ ಸಜ್ಜಿಕೆಯೊಂದನ್ನು ನಿರ್ಮಾಣ ಮಾಡಿ ಬಲಭಾಗದಲ್ಲಿ ದಿವಿಟಿಗೆ ರೀತಿಯಲ್ಲಿ ದೀಪವನ್ನು ಬೆಳಗಿಸಿದರೆ ಅವರ ಮನಸ್ಸು ಮನೆಯು ದೀಪದಂತೆಯೇ ಪ್ರಜ್ವಲಿಸುತ್ತದೆ. ನನ್ನ ಎಲ್ಲಿಯಾದ ವ್ಯವಹಾರದಲ್ಲಿ ನಷ್ಟ ಹೊಂದಿದವರು, ಕಂಕಣ ಭಾಗ್ಯ ಕುಡಿ ಬರದೇ ಇದ್ದವು, ಸಂತಾನ ಭಾಗ್ಯವನ್ನು ಕಾಣದೇ ಇದ್ದವು, ನೂತನವಾಗಿ ಗ್ರಹವನ್ನು ನಿರ್ಮಿಸಿದವರು, ದೇವಿಗೊಂದು ಬೆಳಕಿನ ಸೇವೆಯ ಹರಕೆಯನ್ನು ಕೊಡ್ತೇನೆ ಎನ್ನುವ ಹಾಗೆ ಹರಕೆಯನ್ನು ಹೊತ್ತುಕೊಂಡಲ್ಲಿ ಕಂಕಣ ಭಾಗ್ಯ ಕೂಡಿ ಬರದೇ ಇದ್ದವರಿಗೆ ಮದುವೆ ಭಾಗ್ಯವನ್ನು, ಸಂತಾನ ಭಾಗ್ಯದಿಂದ ವಂಚಿತರಾದವರಿಗೆ ಸಂತಾನ ಭಾಗ್ಯವನ್ನು, ನೂತನವಾಗಿ ನಿರ್ಮಿಸಿರುವಂತಹ ಗ್ರಹದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು, ವ್ಯವಹಾರದಲ್ಲಿ ನಷ್ಟ ಹೊಂದಿದವರಿಗೆ ಧನ ಕನಕಾದಿಗಳನ್ನು ಅನುಗ್ರಹ ಸ್ಥಾನದಲ್ಲಿ ನಿಂತು ಕಾಪಾಡುತ್ತೇನೆ. ನನ್ನನ್ನೇ ನಂಬಿಕೊಂಡು ಮನೆ ಬಂದಂತಹ ಭಕ್ತಾದಿಗಳ ಮನೆಯ ದೇವರಾಗಿ ಮನದ ದೇವರಾಗಿ ಮಹಿಷಮರ್ದಿನಿ ಎನ್ನುವಂತಹ ಹೆಸರಿನಿಂದ ಸ್ಥಿರವಾಗಿ ನೆಲೆಯಾಗಿ ಈ ನೀಲಾವರ ಕ್ಷೇತ್ರದಲ್ಲಿ ನೆಲೆ ನಿಲ್ಲುತ್ತಿದ್ದೇನೆ. ಅಂಬಾ ಪರಮೇಶ್ವರಿ
ಆರಂಭಿಕ ಮತ್ತೊಂದು ಅಣ್ಣ ತೆಗಿ